ಗಣ್ಯಮಾನ್ಯರನ್ನ ವಿನಂತಿಸಿಕೊಳ್ತಾ ಇದ್ದೀನಿ. ಜ್ಯೋತಿಯನ್ನ ಬೆಳಗೋದ್ರ ಮೂಲಕ ವೇದಿಕೆಯ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕು ಅಂತ ಹೇಳಿ ಮೊದಲಿಗೆ ಪ್ರಶಾಂತ್ ಚಕ್ರವರ್ತಿ ಅವರು ದಯಮಾಡಿ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಜ್ಯೋತಿಯನ್ನು ಬೆಳಗೋದ್ರ ಮೂಲಕ ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡುತ್ತಾ ಇದ್ದಾರೆ. ಎಲ್ಲ ಅತಿಥಿಗಳು ನಿಮ್ಮನ್ನು ಚಪ್ಪಾಳೆ ನೀಡಬೇಕು ಅಂತ ಹೇಳಿ ಕೇಳ್ಕೊತೀನಿ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ಸಂಧ್ಯಾ ದೀಪಂ ನಮೋಸ್ತುತೆ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಕನ್ನಡದ ಅಭಿಮಾನದ ಹಣತೆಯ ಹಚ್ಚೋಣ ಅಂತ ಹೇಳ್ತಾ ಎಲ್ಲರಿಗೂ ಈ ಬೆಳಕು ಸನ್ಮಾರ್ಗವನ್ನ ತೋರಿಸಲಿ ಅಂತ ಹೇಳಿ ಆಶಿಸೋಣ. ಸೀಸನ್ 3 ನ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಮತ್ತೊಂದು ಸುತ್ತಿನ ಜೋರಾದ ಚಪ್ಪಳೆಯೊಂದಿಗೆ ಈ ಪ್ರೀತಿಯ ಗೌರವ ಸಮರ್ಪಣೆಯನ್ನ ಸಮರ್ಪಿಸಿದ್ದಾರೆ ಸಂಸ್ಥೆಯ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ ಶಶಿಕುಮಾರ್ ನಾಯ್ಡು ಅವರಿಗೆ. ಬಾಲ ನಟ ನಟಿಯರಿಗೆ ಹೆಮ್ಮೆಯ ಕನ್ನಡಿಗ ಪ್ರಶಸ್ತಿ ಪ್ರದಾನ ಸಮಾರಂಭ ಪಟ್ಟಿಯನ್ನ ಓದಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೀನಿ ಶ್ರೀಯುತ ಶಂಕರ್ ಅವರನ್ನ. ಸೀಸನ್ 3 ಬಾಲನಟ ಮತ್ತು ನಟಿಯರ ಲಕ್ಷ್ಯ ಶ್ಯಾಮ್, ಆದ್ಯ, ಸುದರ್ಶನ್, ಸಿಂಧು, ಜನ್ಯ ಜನ್ಸಿಂಗ್ ಎಲ್ಲರೂ ಮುಗಿಲು ಮುಟ್ಟುವ ಹಾಗೆ ಚಪ್ಪಾಳೆ ನೀಡಬೇಕು. ಯಾಕಂದ್ರೆ ಇದರಲ್ಲಿ ನಮ್ಮ ರಾಜ್ಯವನ್ನ ನಮ್ಮ ದೇಶವನ್ನು ಬೆಳೆಯುವಂತಹ ಸಾಮರ್ಥ್ಯಗಳಂತಹ ಎಲ್ಲ ಪ್ರತಿಭೆಗಳಿವೆ. ಕೆಲವರು ನಟ ನಟಿಯರಾಗ್ಬೋದು, ಕೆಲವರು ಅಧಿಕಾರಿಗಳಾಗ್ಬೋದು, ಕೆಲವರು ಇನ್ನಷ್ಟು ಉನ್ನತ ಸ್ಥಾನಕ್ಕೆ ಬರಬಹುದು, ಕೆಲವರು ಕನ್ನಡ ಪರ ಹೋರಾಟಗಾರರಾಗ್ಬೋದು. ಈ ಎಲ್ಲದಕ್ಕೂ ಪತ್ರ ಬುನಾದಿಯಂತೆ ನಮ್ಮ ಚಪ್ಪಾಳೆ ನೀಡೋದ್ರ ಮೂಲಕ ಅವರೆಲ್ಲರನ್ನ ಆಶೀರ್ವದಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ಪ್ರಶಸ್ತಿ ಪ್ರಸ್ತುತ ಪಟಾಣಿ ಮಕ್ಕಳಿಗೆ ಹೃತ್ಪೂರ್ವಕ ವಂದನೆಗಳು. ಚಪ್ಪಾಳೆಯೊಂದಿಗೆ ಮಕ್ಕಳನ್ನ ಪ್ರೋತ್ಸಾಹಿಸಬೇಕು.
ಒಂದು ಕಾರ್ಯಕ್ರಮವನ್ನ ತುಂಬಾ ಅದ್ದೂರಿಯಾಗಿ ನಾವು ಕೂಡ ಎಕ್ಸ್ಪೆಕ್ಟೇಷನ್ ಕೂಡ ಮಾಡ್ಕೊಂಡಿಲ್ಲ, ಅಷ್ಟು ಅದ್ಭುತವಾಗಿ ಚೆನ್ನಾಗಿ ಮಾಡಿದೆ ಸರ್. ನಿಮ್ಮೆಲ್ಲರ ಸಹಕಾರ, ಎಲ್ಲರೂ ಪ್ರೀತಿ ಸರ್. ಆದ್ಮೇಲೆ ಕೂಡ ಹೀಗೆ ಇರಲಿ, ಇದೇ ತರದ ಫಂಕ್ಷನ್ಗಳು ಆವಾಗ ನಡೀತಾ ಇರಲಿ. ಇನ್ನೇ ಏನ್ ಹೇಳ್ಬೇಕಂತಂದ್ರೆ, ನನ್ನ ಅಪ್ಪ ಸರ್ ಅವ್ರ ಸ್ಟೈಲಲ್ಲಿ ಹೇಳ್ಬೇಕು ಅಂತಂದ್ರೆ ಒಂದೇ ಒಂದು, ನಚ್ಚನೆ ಹಿರಿಯರೇ, ಕಿಚ್ಚಿನ ಯುವಕರೇ, ಸ್ವಚ್ಛ ಮನಸ್ಸಿನ ಪುಟ್ಪುಟನೆ ಮಕ್ಕಳೇ, ನಿಮಗೆಲ್ಲರಿಗೂ ಆಧಾರದ ಸ್ವಾಗತ. ಈ ಹಾತ್ ಮಾರ್ ನಡೆಸಿರ್ತಕ್ಕಂಥ ಈ ಕನ್ನಡಿಗ ಒಂದು ಪ್ರಶಸ್ತಿಗೆ ಬಾಧ್ಯರಾದಂಥ ಎಲ್ರಿಗೂ ದೇವ್ರ ಒಳ್ಳೆ ಐಶ್ವರ್ಯ ಆರೋಗ್ಯ ಕೊಡ್ಸೋದೆ ಕಾಪಾಡಲಿ. ಇದೇ ತರ ನೀವು ಮಾಡ್ತಕ್ಕಂಥ ಕೆಲಸಗಳು ಜೀವನದಲ್ಲಿ ಇನ್ನೂ ಸ್ವಲ್ಪ ಮುಂದೆ ಬರಬೇಕು. ಹಾಗೆ ಯಾಕಂದ್ರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ನಮಗೆ ದೊಡ್ಡವ್ರು ಹೇಳ್ತಾ ಇದ್ರು. ಬಟ್ ಇವತ್ತದು ಎಂತ ಚಿಕ್ಕ ಮಕ್ಕಳು ಕೂಡ ಒಳ್ಳೊಳ್ಳೆ ಸಾಧನೆಗಳನ್ನು ಮಾಡ್ತಾ ಇದ್ದಾರೆ. ಅವ್ರನ್ನೆಲ್ಲ ನೋಡಿ ತುಂಬಾ ಖುಷಿ ಆಗುತ್ತೆ. ಇದೇ ತರ ಎಲ್ಲರೂ ಮಾಡ್ತಾರೆ ಅಂತ ನಾನು ಕೇಳ್ಕೊಳ್ತೀನಿ. ಸೊ ಒಂದು ಡೈಲಾಗ್ ಒಂದು ನೋಡ್ರಿ, ದೇಶ ಅಂದಾಗ ಭಾರತ, ರಾಜ್ಯ ಅಂದಾಗ ಕರ್ನಾಟಕ, ಅದರಲ್ಲೂ ನಮ್ಮ ಕನ್ನಡಿಗರು ಬೇಗ ಹತ್ರ ಆಗ್ತಾರೆ ಅಲ್ವಾ? ರವಿ ಕಾಣ್ತಾ ಇರೋದನ್ನ ಕವಿ ಕಂಡ, ಕವಿ ಕಾಣ್ತಾ ಇರೋದನ್ನ ಕನ್ನಡಿಗರು ಕಾಣ್ತಾರೆ ಅನ್ನೋದಕ್ಕೆ ಇವತ್ತು ಈ ವೇದಿಕೆಯ ಸಾಕ್ಷಿ ಅಲ್ವಾ? ಥ್ಯಾಂಕ್ ಯು.